ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ವಿವಾದದ ಮಧ್ಯೆ ಬೆಂಗಳೂರಿಗೆ ಬರ್ತಾರಾ ಸಿಎಂ ವಿಜಯ್. ಆಗಸ್ಟ್ 3ರಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ತಮಿಳುನಾಡಿನ ಸಿಎಂ ವಿಜಯ್. ಇನ್ನು ಸ್ವಾಗತಕ್ಕಾಗಿ ವಿಧಾನಸೌಧದಲ್ಲಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಕಾವೇರಿ ವಿವಾದ ಇದೆ. CWRC ಏನಿತ್ತು 3500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಆದೇಶವನ್ನ ಹೊರಡಿತ್ತು. ಇದರ ಮಧ್ಯೆ ಕಾವೇರಿ ವಿವಾದ ಹೊತ್ತಿ ಉರಿತಾ ಇದೆ ಕರ್ನಾಟಕದಲ್ಲಿ. ಇದರ ನಡುವೆ ಬೆಂಗಳೂರಿಗೆ ಬರ್ತಾರಾ ಸಿಎಂ ವಿಜಯ್ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಗಸ್ಟ್ 3ರಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ತಮಿಳುನಾಡಿನ ಸಿಎಂ ವಿಜಯ್. ಸ್ವಾಗತಕ್ಕಾಗಿ ವಿಧಾನಸೌಧದಲ್ಲಿ ಭರ್ಜರಿ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಹೊಸದಾಗಿ ಇಂಟೀರಿಯರ್ ಅನ್ನ ಮಾಡಿಸ್ತಾ ಇದೆ ಸರ್ಕಾರ. ಆದರೆ CWRC ಆದೇಶ ಏನಿದೆ ಇದಕ್ಕೆ ರೈತಾಕ್ರೋಶ ಕರ್ನಾಟಕದಲ್ಲಿ ಭುಗಿಲೆದ್ದಿದೆ. ಮೈಸೂರು ಮಂಡ್ಯದಲ್ಲೂ ಕೂಡ ರೈತರಿಂದ ಪ್ರತಿಭಟನೆ ಆಗ್ತಾ ಇದೆ. ಬಟ್ ಈ ಕಡೆ ತಮಿಳುನಾಡಿನ ಸಿಎಂ ವಿಜಯ್ ರಾಜ್ಯಕ್ಕೆ ಬರೋದು ಡೌಟು ಅನಿಸ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಬಹಳಷ್ಟು ಕಾವೇರಿ ವಿವಾದ ಏನಿದೆ ಬಹಳಷ್ಟು ಭುಗಿಲೆದ್ದಿದೆ. ಕರ್ನಾಟಕದಲ್ಲಿ ರೈತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನೀವು ತಮಿಳುನಾಡಿಗೆ ಯಾಕೆ ನೀರನ್ನು ಹರಿಸ್ತೀರಿ ಅಂತ. ಆ ಒಂದು CWRC ಆದೇಶ ಏನಿದೆ 3500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ನೀವು ತಮಿಳುನಾಡಿಗೆ ಹರಿಸಬೇಕಂತ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶದ ಹಿನ್ನೆಲೆಯಲ್ಲಿ ಇದೀಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಸಿಎಂ ವಿಜಯ್ ಕೂಡ ರಾಜ್ಯಕ್ಕೆ ಬರ್ತಾ ಇದ್ರು. ಬಟ್ ಇದು ಆದೇಶ ಆದ ಮೇಲೆ ರೈತರು ಆಕ್ರೋಶವನ್ನ ಹೊರ ಹಾಕಿದ ಮೇಲೆ ಅವರು ಬರೋದು ಡೌಟ್ ಅಂತ ಅನಿಸಿದೆ. ಬಟ್ ಆಲ್ರೆಡಿ ಇಲ್ಲಿ ವಿಧಾನಸೌಧದಲ್ಲಿ ವಿಜಯ್ ಬರೋದಕ್ಕೆ ಬಹಳಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇಂಟೀರಿಯರ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಆದರೆ ಇದೀಗ ವಿಜಯ್ ಅವರು ರಾಜ್ಯಕ್ಕೆ ಬರೋದೇ ಡೌಟು ಅನ್ನೋದು ಇದೀಗ ಮೂಡ್ತಾ ಇದೆ ಪ್ರಶ್ನೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ.